ಹಲೋ ಫ್ರೆಂಡ್, ಗುಡ್ ಮಾರ್ನಿಂಗ್. ನಾನು ಇವತ್ತು ನಿಮಗೆ ಪೇಪರ್ ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನು 1 ಕಿಲೋ ಪೇಪರ್ ಚಿಕನನ್ನು ನೀಟಾಗಿ ಉಪ್ಪು ಅರಿಶಿಣದಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್. ಈಗ ಮೊದಲಿಗೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ಮಾಡಿಕೊಡಿ, ಓಕೆನಾ. ಮೊದಲಿಗೆ ನಾನು 6 ಈರುಳ್ಳಿ ತೊಗೊಂಡಿದ್ದೀನಿ, 20ರಿಂದ 30 ತನಕ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು 1 ಹಿಡಿ ಕರಿಬೇವು ತೊಗೊಂಡಿದ್ದೀನಿ, 1 ಹಿಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ನಾವು ಮೆಣಸಿನ್ಕಾಯಿ ನೀಟಾಗಿ ಹಚ್ಕೊಳ್ಳೋಣ ಫ್ರೆಂಡ್. ಎಲ್ಲವನ್ನು ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳೋಣ. ಜೊತೆಗೆ ಈರುಳ್ಳಿಯನ್ನು ಸಹ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ. ಮತ್ತು ಬೆಳ್ಳುಳ್ಳಿಯನ್ನು ನೀಟಾಗಿ ಗುದ್ದಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಪೇಪರ್ ಪೌಡರ್. ನೋಡಿ, ಇಲ್ಲಿ ಪೇಪರ್ ಪೌಡರ್ ಇದೆ, ಇಲ್ಲಿ ಇದನ್ನೇ ಇಟ್ಕೊಂಡಿದ್ದೀನಿ. ಈಗ ನಾನು ಫಸ್ಟಿಗೆ ಬಾಣಲೆ ಇಡ್ತಾಯಿದ್ದೀನಿ, ಎಣ್ಣೆ ಕಾಯ್ತಾ ಇದೆ. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್. ಅದು ಫ್ರೈ ಆಗ್ತಾ ಇರುವಾಗಲೇ ನಾನಿವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದು ನೀಟಾಗಿ ಫ್ರೈ ಆಗ್ತಿರುವಾಗ ನಾವು ಬೆಳ್ಳುಳ್ಳಿನ ಮೊದಲಿಗೆ ಚಚ್ಚಿಟ್ಕೊಂಡಿದ್ದೀವಿ ಅಲ್ವಾ, ಈಗ ಅದನ್ನು ನಾವು ಅಲ್ಲಿಗೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿನ ಹಾಕ್ಬಿಟ್ಟು ನೀಟಾಗಿ ಬಾಡಿಸೋಣ. ಈಗ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ತಾ ಇದೆ. ಈಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ 1 ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಅರಿಶಿನ ಹಾಕಿ ನೀಟಾಗಿ ಎಲ್ಲವನ್ನು ಬಾಡಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂದರೆ, ನಾವು ಇದನ್ನು ಸೈಡ್ಸ್ಗೆ ಅನ್ನ ರಸಮ್ ಇರುವಾಗ ಸೈಡ್ಸ್ಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಸಹ ತಿನ್ಬೋದು. 1 ಕಿಲೋ ಮಾಡಿದ್ರೆ ಮನೆಯವರೆಲ್ಲ ಸಹ ತಿನ್ಬೋದು. ತುಂಬಾ ಟೇಸ್ಟಾಗಿರುತ್ತೆ. ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ, ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಬೇಕಾದ್ರೆ ಒಮ್ಮೆ ನೀವು ಟ್ರೈ ಮಾಡಿ, ನೀವೇ ಹೇಳ್ತೀರಾ, ಓಕೆನಾ. ಇವಾಗ ನೋಡಿ, ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಇವಾಗ ನಾನು ಕರಿಬೇವು ಹಾಕ್ತಾಯಿದ್ದೀನಿ ಫ್ರೆಂಡ್. ಕರಿಬೇವು ಹಾಕಿ ನೀಟಾಗಿ ಬಾಡಿಸೋಣ. ಕರಿಬೇವು ಇದಕ್ಕೆ ಮೇನ್ ಒಳ್ಳೆ ಘಮ ಕೊಡುತ್ತೆ. ಹಂಗಾಗಿ ಕರಿಬೇವು ಬೆಳ್ಳುಳ್ಳಿ ಎಂಥ ಘಮ ಇರುತ್ತೆ ಅಂದರೆ ತಿಂಡಿಗೆ ತುಂಬಾ ಖುಷಿಯಾಗುತ್ತೆ, ಅಷ್ಟು ಚೆಂದ ಇರುತ್ತೆ. ಇವಾಗ ನೀಟಾಗಿ ಎಲ್ಲವನ್ನು ಬಾಡಿಸೋಣ. ಮತ್ತು ಇವಾಗ ನಮ್ಮ ಮನೆಗಳಲ್ಲಿ ಯಾರಾದರೂ ಫ್ರೆಂಡ್ಸ್ ಯಾರಾದ್ರು ಬಂದರು ಅಂದ್ಕೊಳ್ಳಿ, ಅಥವಾ ನನ್ನ ಮನೆಯಲ್ಲಿ ಯಾರಾದರೂ ಮಕ್ಕಳಿಗೆ ತಿನ್ನಬೇಕು ಅನಿಸುತ್ತೆ. ಆ ಸಮಯದಲ್ಲಿ ಸೈಡ್ಸ್ಗೆ ಏನೂ ಇರಲ್ಲ ಅಲ್ಲ, ಆ ಸಮಯದಲ್ಲಿ ಇದನ್ನು 20 ನಿಮಿಷದಲ್ಲಿ ಮಾಡ್ಕೊಬೋದು ಫ್ರೆಂಡ್. ತುಂಬಾ ಈಸಿ. ಬೇಕಾದರೆ ನೀವು ಒಮ್ಮೆ ಟ್ರೈ ಮಾಡಿ, ಮತ್ತೆ ಮತ್ತೆ ನಿಮಗೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆಂದ ಇರುತ್ತೆ. ಇವಾಗ ನಾನು ಲಾಸ್ಟಲ್ಲಿ ಏನು ಮಾಡ್ತೀನಿ ಅಂದರೆ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಮೊದಲಿಗೆ ಫಸ್ಟು ತೊಳೆದು ಬೇಯಿಸಿ ನೀಟಾಗಿ ಇಟ್ಕೊಂಡಿದ್ದೀನಿ, ಉಪ್ಪು ಅರಿಶಿನ ಎಲ್ಲ ಹಾಕಿ. ಇವಾಗ ನಾನು ಅದನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಅಲ್ವಾ. ಈಗ ಎಲ್ಲವೂ ಮಿಕ್ಸ್ ಆಗ್ತಾಯಿದೆ. ನಮಗೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಗೀ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಮನೆಗಳಲ್ಲಿ ಚಿಕ್ಕ ಮಕ್ಕಳು ಸಹ ಇರ್ತಾರೆ. ಖಾರ ಅಂತೂ ಇರಲ್ಲ ಜಾಸ್ತಿ. ಮಕ್ಕಳು ಸಹ ತುಂಬಾ ಬಾಯಿ ಚಪ್ಪಲ್ಸ್ಕೊಂಡು ತಿಂತಾರೆ, ಅಷ್ಟು ಚೆಂದ ಇರುತ್ತೆ. ಒಂದು ಅನ್ನ ರಸಮ್ಗೆ ಸೈಡ್ಸ್ಗೆ ಚಿಕನ್ ಇದ್ದರೆ ಎಷ್ಟು ಚೆಂದ ಇರುತ್ತಲ್ಲ. ನೀವು ಒಮ್ಮೆ ಟ್ರೈ ಮಾಡಿ. ಇವತ್ತು ಸಂಡೇ ಸ್ಪೆಷಲ್ ನಿಮಗೋಸ್ಕರ ಮಾಡಿದ್ದೀನಿ. ನೀವು ಇದನ್ನು ಟ್ರೈ ಮಾಡಿ. ಇದರ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತು ನಿಮ್ಮ ಒಂದೊಂದು ಲೈಕ್ ನನಗೆ ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ, ವೆಲ್ಕಮ್.